ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವಾಗ ಒಂದು ಪನ್ನೀರ್ ಮತ್ತು ತರಕಾರಿ ತಾಲಿಪಟ್ಟು ಮಾಡ್ತಾ ಇರೋದು. ಇದಕ್ಕೆ ನಾನು ಕ್ಯಾಪ್ಸಿಕಮ್ ಸಣ್ಣ ಕಟ್ ಮಾಡಿರೋದು, ನೆಕ್ಸ್ಟ್ ಅದಕ್ಕೆ ಈರುಳ್ಳಿ, ಕ್ಯಾರೆಟು, ಕ್ಯಾಬೇಜು, ಆಲೂಗಡ್ಡೆ ತುರು ತೊಗೊಂಡಿರೋದು. ಇದಕ್ಕೆ ಇನ್ನೂ ಬೇಕಿದ್ರೆ ನಾವಿಲ್ಕೋಸು, ಬೀಟ್ರೂಟು ಹಾಕ್ಕೋಬೋದು. ನಾನು ತರಕಾರಿ ತಗೊಂಡಿರೋ ಅಳತೆಯಲ್ಲೇ ಪನ್ನೀರನ್ನು ತೊಗೊಂಡಿರೋದು. ಅದೇ ಅಳತೆಯಲ್ಲಿ ಕಡಲೆ ಹಿಟ್ಟು ಅಂದರೆ 1 ಬಟ್ಲು ತರಕಾರಿ ಅಂದರೆ 1 ಬಟ್ಲು ಪನ್ನೀರು, 1 ಬಟ್ಲು ಕಡಲೆ ಹಿಟ್ಟು, 3 ಈಕ್ವಲ್ ಆಗಿ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಅರಿಶಿನ ಪುಡಿ, ಉಪ್ಪು ಮತ್ತು ಅಚ್ಕಾರ ಪುಡಿ, ಜೀರಿಗೆ, ಅಜ್ವಾಯಿನ್ ಇಷ್ಟನ್ನು ಹಾಕಿ ಮೊದಲು ನೀರು ಹಾಕದೆ, ಅದೇ ನೀರಿನಂಶ ಇರುತ್ತಲ್ಲ ಪನ್ನೀರು ಮತ್ತು ಈರುಳ್ಳಿಯಲ್ಲಿ ಎಲ್ಲ ತರಕಾರಿಯಲ್ಲಿ ನೀರಿನಂಶ ಇರುತ್ತೆ, ಅದರಲ್ಲಿ ನಮ್ಮ ಮೊದಲೇ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ತಾಲಿಪಟ್ಟು ಮಾಡೋಕ್ಕೆ ಯಾವ ಹದ ಬೇಕೋ ಅದರಷ್ಟು ಮಾತ್ರ ನೀರು ಹಾಕ್ಕೊಂಡು ಕಲಿಸ್ಕೊಂಡಿರೋದು. ನೆಕ್ಸ್ಟ್ ತವ ಮೇಲೆ ಹಾಕಬೇಕಾದ್ರೆ ಅದಕ್ಕೆ ಆವಾಗನೇ ಒಂದು ಸ್ವಲ್ಪ ಸೋಡಾ ಹಾಕಿ ನಾನು ಕಲಿಸ್ತಾ ಇರೋದು. ಇದರಿಂದ ತಾಲಿಪಟ್ಟು ಭಾಳ ಹಗೂರಾಗಿರ್ತವೆ, ಸ್ಮೂತಾಗಿರ್ತವೆ ಅವು. ಇದನ್ನು ಒಂದು ತವಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ತಾಲಿಪಟ್ಟು ಕೈಲೇ ನೀಟಾಗಿ ತಟ್ಟಿ 2 ಕಡೆ ಬೇಯಿಸಿದರೆ ಒಂದು ಆರೋಗ್ಯಕರವಾದ ತಾಲಿಪಟ್ಟು ರೆಡಿ. ಇದನ್ನು ಬೆಳಗ್ಗೆ ತಿಂಡಿ ಅಥವಾ ರಾತ್ರಿ ಊಟಕ್ಕೂ ಮಾಡ್ಕೋಬೋದು. ಥ್ಯಾಂಕ್ ಯು.